ರಾಜ್ಯದ ಚಿಂತೆ ಬಿಟ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಅತ್ತ ಭೀಕರ ಬರ, ಬೆಳಗಾವಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಇದರ ಮಧ್ಯೆ ಇನ್ನೂ ಕೂಡ ಮಂತ್ರಿ ಮಂಡಲ ಆಗ್ತಾ ಇಲ್ಲ. ಸಂಪುಟ ವಿಸ್ತರಣೆಗಾಗಿ ದೆಹಲಿ ಸೇರಿದ್ದಂಥ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಹತ್ತಿರವೂ ಕೂಡ ಸ್ವಲ್ಪ ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಜನ ಈಗ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಚಿಂತೆಯನ್ನೇ ಬಿಟ್ರ ಸಿಎಂ ಡಿಕೆ ಶಿವಕುಮಾರ್ ಅಂತ ದೆಹಲಿ ಸೇರಿಕೊಂಡು ಅದೆಷ್ಟೋ ದಿನಗಳಾಯಿತು, ಇನ್ನೂ ಕೂಡ ಮಂತ್ರಿ ಮಂಡಲದ ಸರ್ಕಸ್ನಲ್ಲೇ ಇದ್ದಾರೆ. ಬೆಳಗಾವಿ ಭಾಗದಲ್ಲಿ ಪ್ರವಾಹ ಉಂಟಾಗಿದೆ, ಅತ್ತ ಭೀಕರ ಬರ, ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಮಧ್ಯೆ ಕಾವೇರಿಯ ಒಂದು ಜಗಳ ಬೇರೆ. ಇದರ ಮಧ್ಯೆ ರೈತರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಮೇಲೆ. ನಿನ್ನೆಯಷ್ಟೇ ರಾಜ್ಯಕ್ಕೆ ಬಂದಂಥ ಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ, ಭೀಕರ ಬರ ಉಂಟಾಗಿದೆ. ಇತ್ತ CWMA ಹೊಡೆತ ಕೂಡ ನೀಡಿದೆ. ತಮಿಳುನಾಡಿಗೆ ನೀರು ಹರಿಸಿ ಅಂತ 3500 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಕೆಲವೊಂದು ಕಡೆ ತಮಿಳುನಾಡು ಕೂಡ ಒತ್ತಾಯಿಸ್ತಾ ಇದೆ. ಇದರ ಮಧ್ಯೆ ಈಗ ಜನರ ಗೋಳೆ ಇಲ್ಲ, ಇವರಿಗೆ ಅದು ಕಿವಿಗೇ ಇಲ್ಲ. ಸಂಪುಟ ವಿಸ್ತರಣೆಗಾಗಿ ದೆಹಲಿ ಸೇರಿದಂಥ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ರೈತರು ನೋಡಿದ್ರೆ ಇಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹನಿ ಹನಿ ನೀರು ಹರಿದರೂ ಕೂಡ ಬಂದ್ ಮಾಡೋದಾಗಿ ರೈತರು ಈಗಾಗಲೇ ಕರೆ ನೀಡಿದ್ದಾರೆ. ರಾಜ್ಯದ ಚಿಂತೆಯನ್ನೇ ಈ ಕಡೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಪುಟ ವಿಸ್ತರಣೆಗಾಗಿ ದೆಹಲಿ ಸೇರಿದ್ರು, ನಿನ್ನೆಯಷ್ಟೇ ರಾಜ್ಯಕ್ಕೆ ಬಂದಿದ್ರು. ಬರಿಗೈಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಇನ್ನೂ ಕೂಡ ಮಂತ್ರಿ ಮಂಡಲ ರಚನೆಯಾಗಿಲ್ಲ, ಸಚಿವ ಸಂಪುಟ ವಿಸ್ತರಣೆಯೂ ಇಲ್ಲ, ಏನೂ ಇಲ್ಲ. ಆಗದೇ ಇರುವ ಕೆಲಸಕ್ಕೆ ದೆಹಲಿಯಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ, ಟ್ರಿಪ್ ಮಾಡಲಿಕ್ಕೆ ಹೋಗಿದ್ರಾ ಅಂತ ರೈತರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರು ವಿಚಾರವಾಗಿ ರಾಜ್ಯದಲ್ಲಿ ಸತತ ಹೋರಾಟಗಳಾಗ್ತಾ ಇದೆ. ಒಂದು ಕಡೆ ಬಂದ್ಗೆ ಕರೆ ಕೂಡ ನೀಡಿದ್ದಾರೆ ವಾಟಾಳ್ ನಾಗರಾಜ್ ಅವರು, ಮತ್ತೊಂದು ಕಡೆ ಕರ್ವೆ ನಾರಾಯಣಗೌಡ ಅವರು ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಒಂದು ಹನಿ ನಮ್ಮ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಹರಿದ್ರೆ ನಾವಂತೂ ಸುಮ್ಮನೆ ಕೂರೋ ಮಾತೇ ಇಲ್ಲ, ಬೃಹತ್ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ. ಈ ಹೊತ್ತಲ್ಲಿ ಡಿಕೆ ಇಲ್ಲದ್ದಕ್ಕೆ ಜನರಿಗೆ ಕಾಡ್ತಿದೆ ಸಾಕಷ್ಟು ಪ್ರಶ್ನೆಗಳು. ರಾಜ್ಯದ ಚಿಂತೆಯನ್ನೇ ಬಿಟ್ಟಿದ್ದಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಈಗ ಒಂದು ಕಡೆ ಮಳೆನೇ ಇಲ್ಲ, ಮುಂಗಾರು ಇಲ್ಲದ ಹಿನ್ನೆಲೆ ಜನರು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿಯಾಗಿದೆ. ಈಗ ಕೃಷಿ ಮಾಡಲಿಕ್ಕೂ ಕೂಡ ನೀರಿಲ್ಲ, ಇತ್ತ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಇದರ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಿ ಅಂತ CWMA ಒಂದು ಕಡೆ ಹೊಡೆತ ನೀಡಿದೆ. ಇದೆಲ್ಲದರ ಮಧ್ಯೆ ಈಗ ರಾಜ್ಯದ ಜನರನ್ನ ಮರತ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಂಪುಟ ವಿಸ್ತರಣೆಗಾಗಿ ದೆಹಲಿ ಸೇರಿದ್ರು. ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಾಕಷ್ಟು ಶಾಸಕರು ಕಾದು ಬಕಪಕ್ಷಿಯಂತೆ ಕಾದು ಕುಳಿತಿದ್ರು. ಅದಾದ ನಂತರದಲ್ಲಿ ಎಷ್ಟೋ ಶಾಸಕರು ಮರಳಿ ಬೆಂಗಳೂರಿಗೆ ತೆರಳಿದ್ರು. ರೋಣಾ ಶಾಸಕ ಕೂಡ ಒಂದು ಕಡೆ ಹೇಳಿಕೆ ನೀಡ್ತಾ ಇದ್ರು. ಮುಂಗಾರು ಅಧಿವೇಶನ ನಡೀತಾ ಇದೆ, ಹೀಗಾಗಿ ನಮ್ಮ ಹೈಕಮಾಂಡ್ ನಾಯಕರು ಅದರಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಬರೋದು ಸ್ವಲ್ಪ ತಡವಾಗುತ್ತೆ, ಇವತ್ತೇ ಮೀಟಿಂಗ್ ಆಗುತ್ತೆ ಅಂತೆಲ್ಲ ಮಾತನಾಡಿದ್ರು. ಇದರ ಮಧ್ಯೆ ಈಗ ಸಂಪುಟ ವಿಸ್ತರಣೆಗಾಗಿ ಹೋಗಿದ್ದಂಥ ಡಿಕೆ ಶಿವಕುಮಾರ್ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಈಗಾಗಲೇ ರಾಜ್ಯದಲ್ಲಿ ಭೀಕರ ಬರ ಉಂಟಾಗಿದೆ, ಬೆಳಗಾವಿ ಭಾಗದಲ್ಲಿ ಪ್ರವಾಹದ ಭೀತಿ, ಈ ಕಡೆ ಕಾವೇರಿ ಹೊಡೆದಾಟ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಬಗ್ಗೆ ಕಿಂಚಿತ್ತೂ ಚಿಂತೆನೇ ಇಲ್ವಾ ಹೇಗೆ ಅಂತ?
ಈ ಒಂದು ವಿಚಾರ ಎಲ್ಲ ಜನರಿಗೂ ಸದ್ಯ ಕಾಡ್ತಿರೋವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಕಳೆದ ಬಾರಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ದೆಹಲಿಗೆ ತೆರಳಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಏನು ಹೈಕಮಾಂಡ್ ನಾಯಕರ ಜೊತೆ ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಇಲ್ಲಿ ಈಗ ಸಾಕಷ್ಟು ಜನರಿಗೆ ಕಾಡ್ತಿರೋ ಪ್ರಶ್ನೆ ಏನು ಅಂದರೆ, ಯಾಕೆ ಈ ಒಂದು ಏನು ಸಂಪುಟ ವಿಸ್ತರಣೆ ಆಗ್ತಾ ಇರೋವಂಥದ್ದು ಯಾಕೆ ಇಷ್ಟು ಡಿಲೇ ಆಗ್ತಿದೆ? ಈ ಒಂದು ಭೀಕರವಾದಂತಹ ಬರ ಆಗಿರ್ಬೋದು, ಬರದ ಜೊತೆಗೆ ಏನು ಬೆಳಗಾವಿಯ ಭಾಗದಲ್ಲಿ ಒಂದು ಪ್ರವಾಹದ ಭೀತಿಯನ್ನು ಉಂಟಾಗಿದೆ. ಈ ಒಂದು ವಿಚಾರವನ್ನು ಕೂಡ ಯಾರು ಕೂಡ ಧ್ವನಿ ಎತ್ತುತ್ತಿಲ್ಲ. ಈ ಒಂದು ವಿಚಾರವಾಗಿ ಯಾರು ಚಿಂತೆನೂ ಕೂಡ ಮಾಡ್ತಿಲ್ಲ. ಎಲ್ಲಾ ಶಾಸಕರು, ಸಾಕಷ್ಟು ಜನ ಶಾಸಕರು ಅಂದ್ರೆ 40ಕ್ಕೂ ಹೆಚ್ಚು ಶಾಸಕರು ಹೋಗಿ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದನ್ನ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ರೀತಿಯಾಗಿ ಏನು ಅಧಿಕಾರದಲ್ಲಿರುವಂತಹ ಶಾಸಕರು ಹಾಗೂ ಏನು ಸಿಎಂ ಆಗಿರ್ಬೋದು ಎಲ್ಲರೂ ಕೂಡ ದೆಹಲಿಯಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಇನ್ನು ರಾಜ್ಯದಲ್ಲಿ ಆಡಳಿತ ಯಾರು ಮಾಡ್ತಾರೆ, ಆಡಳಿತವನ್ನ ಯಾರು ನಡೆಸ್ತಾರೆ, ಅದು 1-2 ದಿನಗಳಲ್ಲ 3-4 ದಿನ ಹೋಗಿ ದೆಹಲಿಯಲ್ಲಿ ಕೂತಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಜನರಿಗೆ ಕಾಡ್ತಿರುವಂತದ್ದು. ನಿಜವಾಗ್ಲೂ ರಾಜ್ಯದ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾರಿಗಾದ್ರು ಅಂದ್ರೆ ಏನು ಸರ್ಕಾರಕ್ಕೆ ಏನು ರಾಜ್ಯದ ನಾಯಕರ ಬಗ್ಗೆ ಏನಾದ್ರು ಗಮನ ಕೊಡ್ತಿದಾರಾ ಅಥವಾ ಚಿಂತೆ ಮಾಡ್ತಿದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರುವಂತದ್ದು. ಇದ್ರ ಜೊತೆಗೆ ಏನು CWMA ಹಾಗೂ CWRC ಏನು ಕಾವೇರಿ ನೀರನ್ನ ಬಿಡ್ಬೇಕು ಅನ್ನೋ ಒಂದು ವಿಚಾರವಾಗಿನೂ ಕೂಡ ಏನು ತಮಿಳುನಾಡಿಗೆ ಬಿಡ್ಬೇಕು ಅನ್ನೋ ವಿಚಾರವಾಗಿ ಒಂದು ಕಿಚ್ಚು ಹೊತ್ತಿರುವಂತದ್ದು. ಈ ಒಂದು ವಿಚಾರವಾಗಿ ಕಿಚ್ಚು ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಹೋರಾಟಗಳಾಗಿರ್ಬೋದು, ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಜನರು ಈಗ ಸಿಎಂ ಆಗಿರ್ಬೋದು ದೆಹಲಿಯಲ್ಲಿ ಕೂತಿದ್ರು. ಇನ್ನು ನಿನ್ನೆ ರಾತ್ರಿ ಅಷ್ಟೇ ಬಂದಿದ್ದಾರೆ. ಇನ್ನು ರಾಜ್ಯಕ್ಕೆ ಈ ಒಂದು ವಿಚಾರವಾಗಿ ಇನ್ನಾದ್ರೂ ಗಮನ ಕೊಡ್ತಾರಾ ಅಂತ ಸದ್ಯ ಕಾದ್ ನೋಡ್ಬೇಕಾಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜೀವನ್.